नहीं चलेगी दादागिरी नहीं चलेगी मार्केट आमच्या हक्काचं नाही कुणाच्या बापाचं मार्केट आमच्या हक्काचं नाही कुणाच्या बापाचं जय किसान जय जवान जय किसान जय जवान जिंदाबाद जिंदाबाद जय किसान जिंदाबाद 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 जय किसान जिंदाबाद मार्केट आमच्या हक्काचं नाही कुणाच्या बापाचं मार्केट आमच्या हक्काचं नाही कुणाच्या बापाचं बेके बेको न्याया बेको ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ नहीं चलेगी नहीं चलेगी ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ सब छाती मार लो बोल छाती जय किसान जय जवान जय किसान नहीं चलेगी नहीं चलेगी दादागिरी नहीं चलेगी नहीं चलेगी नहीं चलेगी दादागिरी नहीं चलेगी बंद करो दादागिरी बंद करो बंद करो बंद करो दादागिरी बंद करो अय्यಯ್ಯೋ अय्यಯ್ಯೋ अन्याय अन्याय अय्यಯ್ಯೋ अय्यಯ್ಯೋ अन्याय अन्याय ಬೆಳಗಾವಿ ಮಹಾನಗರ ಪಾಲಿಕೆಯ ಕಚೇರಿಗೆ ಇವತ್ತು ಬೆಳಗಾವಿಯ ಜೈ ಕಿಸಾನ್ ಖಾಸಗಿ ಮಾರ್ಕೆಟ್ ವರ್ತಕರು ಈಗ ಬೆಳಗಾವಿ ಮಹಾನಗರ ಪಾಲಿಕೆಯ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ. ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ. ನೀವು ಈ ಕಡೆ ಬರ್ರಿ, ಮುಂದೆ ಬರಲ್ಲ, ನೀವು ಹಿಂದೆ ಬರಕ್ಕೆ ಜಾಗ ಪೊಲೀಸರು ಯಾಕೆ ದೂರ ಬಾಯ್ ಮಾತಾಡೋಪ್ಪ ಮಾತಾಡ್ತೀನಿ ಸರ. ನಮ್ಮ ಹಕ್ಕುಗಳು ಕಾಲ್ ನಿಂತ್ರು APMCಯಾಗ ನಮಗೆ ನ್ಯಾಯ ಸಿಕ್ಕಿಲ್ಲ ಮೇಡಮ್. ನಿಮ್ಮ ಆತ್ಮಸಾಕ್ಷಿಯಾಗಿ ಕೇಳ್ಕೊಡ್ತೀವಿ. ಯಾಕಂದ್ರೆ ಅಲ್ಲಿ ನಾವು ಆಯ್ಕೆ ಮಾಡಿದಂಥ ಆಡಳಿತ ಮಂಡಳಿ ಇರ್ಬೋದು, ನಮ್ಮ ತೆರಿಗೆ ಹಣದಾಗ ನೌಕರಿ ಮಾಡುವಂಥ ಸೆಕ್ರೆಟರಿ ಇರ್ಬೋದು, ಇವರು ಯಾವತ್ತು ನಮ್ಮ ಏನು ತುಂಬಿಸ್ಕೊತಾರಲ್ಲ ರೈತರ ಮೇಲೆ ಅವ್ರ ಕಡೆ ಆಗಿ ನಮ್ಮ ರೈತರನ್ನ ಹಿಚ್ಕುವಂಥ ಕೆಲಸ ಆಗೈತಿ. ಒಂದು ರಾಜ್ಯದೊಳಗನ ಅತಿ ದೊಡ್ಡವಾದ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಇಲ್ಲಿ 2 ಮಾರುಕಟ್ಟೆ ಅವಕಾಶ ಐತಿ. ಆದ್ರೆ ನಿನ್ನೆ ಹೋರಾಟ ಮಾಡಬೇಕಾದ್ರೆ ನಾವು ಕಾನೂನು ಚೌಕಟ್ಟಿನಾಗ ಕಾನೂನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಧಕ್ಕೆ ಆಗದಂಥ ಹೆಜ್ಜೆ ಇಟ್ಕ್ಯಾರ ನಾವು ಹೋರಾಟ ಮಾಡಬೇಕು. ಅನಧಿಕೃತ ಕಟ್ಟಡ ಐತಂತಾರಲ್ಲ, ಸರ್ಕಾರ ಸುತ್ತೋಲೆ ಪ್ರಕಾರ ಕೇಂದ್ರ ಸರ್ಕಾರ 3 ಕಾಯ್ದೆ ಒಳಗೆ ಒಂದು APMC ಕಾಯ್ದೆಯನ್ನು ತಿದ್ದುಪಡಿ ಮಾಡಿದಾಗ ಸರ್ಕಾರ ಸುತ್ತೋಲೆ ಪ್ರಕಾರ ಜಮೀನು ಖರೀದಿ ಮಾಡಿ 2 ಕೋಟಿ ಇನ್ನು ಮೇಲ್ಗಡೆ ಸರ್ಕಾರದ ಏನು ಫೀಸ್ ಇತ್ತಲ್ಲ ಅದನ್ನು ಕಟ್ಟಿ ಅಧಿಕೃತವಾಗಿ ಕಟ್ಟಿದಂಥ ಕಟ್ಟಡ ಐತಿ. ಒಂದು ಹೋರಾಟಗಾರರು ಅದು ಸರ್ಕಾರಿ ಪ್ರಾಪರ್ಟಿ ಐತೆ ಅನ್ನೋರಂಗ ಅಧಿಕೃತಗೊಳಿಸ್ತೈತಿ ಅಂತ ತೆರವುಗೊಳಿಸೋದು ಇದು ಮಹಾ ಅಪರಾಧ. ಸರ್ಕಾರ ಸುತ್ತೋಲೆ ಪ್ರಕಾರ ಟ್ಯಾಕ್ಸ್ ಕಟ್ಟಿದಂಥ ಒಂದು ಕಟ್ಟಡ ಐತಿ. ಅದೇ ಅನಧಿಕೃತ ಐತಿ, ಹೋಗ್ರಿ ಬಸ್ ಸ್ಟ್ಯಾಂಡ್ ಅಂತೇಳಿ ತೆರವುಗೊಳಿಸೋರಿ ನಮ್ಮ ರೈತರಿಗೋಸ್ತಿ ಇರಾಕ. ಅದನ್ನ ಯಾಕೆ ಮಾಡುವಾರು? ನಿಮಗೂ ಗೊತ್ತೈತದ. ಅನಧಿಕೃತ ಕಟ್ಟಡ ಬಸ್ ಸ್ಟ್ಯಾಂಡ್ ಅಂತೇಳಿ ತೆರವುಗೊಳಿಸಿರೋದು ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಖುಷಿ ಆಗ್ತತಿ, ಆತ್ಮಶಾಂತಿ ಸಿಗ್ತೈತೆ ಅನ್ನುವಂಥ ಮಾತನ್ನ ಹೇಳ್ತೇನೆ. ಇವತ್ತ ಈ ಮಾರ್ಕೆಟ್ ಇರುವುದರಿಂದ ಟ್ರಾಫಿಕ್ ಅವಾರ್ಡ್ ಆಗೈತಿ, ಹೊರಗಡೆ ಮಾಲ್ಗಳು ಹೋಗ್ತೈತಿ. ನಮ್ಮ ರೈತ ಅಲ್ಲೇ ಚಿಲ್ದಿಂತ್ರ ಬಂದ ಹರಿದಕ್ಯಾರ ಹಚ್ಚುವಂಥ ಕೆಲಸ ಆಗೈತಿ. ನಾಳೆ ನಮ್ಮ ಬೈಲೊಂಗಲ್ ರೈತರಿಗೆ, ಕಿತ್ತೂರು ಭಾಗದ ರೈತರಿಗೆ, ಖಾನಾಪುರ ಭಾಗದ ರೈತರಿಗೆ, ಸೌದತ್ತಿ ಭಾಗದ ರೈತರಿಗೆ ನಾಳೆ ಬರ್ತಾರೆ. ಅವ್ರ ಕಿಚ್ಚನ್ನ ಬಹಿರಂಗ ಪಡಿಸ್ತಾರೆ. ಯಾಕಂದ್ರೆ ಇವತ್ತು ಇವ್ರು ಅಡ್ವಾನ್ಸ್ ಕೊಟ್ಟು ರೈತರಿಗೆ ಬೀಜಗಳು ತಗೊಂಡಾರ. ಇವತ್ತು ಕಣ್ಣೀರು ಬರ್ತೈತಿ. ಹೆಣ್ರು ಮಕ್ಕಳು ನೋಡ್ರಿ, ವ್ಯಾಪಾರಸ್ಥರು ಅವರು ಮನುಷ್ಯರನ್ನ ತಪ್ಪು ಎಲ್ಲರೂ ಮಾಡುದ. 5 ಬಾಳ್ ಸಮಯ ಇಲ್ಲ. ಆದ್ರೆ
ಅವರು ಹೆಣ್ಣು ಮಕ್ಕಳು ಬಂಗಾರ ಸಾಮಾನು ಇಟ್ಟು ಇವತ್ತು ಬೀಜಗಳಿಗೆ ರೈತರಿಗೆ ಕೊಟ್ಟದ್ದು ನೆನಪತಿ. ಇವತ್ತು ಬೀಜ ಹುಟ್ಲಿಲ್ಲ ಅಂದ್ರೆ ಆಮೇಲೆ ತರಕಾರಿ ರೇಟ್ ಮೆಣಸಿನ್ಕಾಯಿ ಕಡಿಮೆ ಇದ್ದಾಗ ಬೀಜದ ರೊಕ್ಕ ಬ್ಯಾಡ ಅನ್ನೋದು ನನಗೆ ಗೊತ್ತೈತಿ. ಇದ್ದದ್ದ ಮಾತಾಡ್ಬೇಕು ಸಾಯ್ತು ಭೂಮಿ ತಾಯಿ ಮೇಲೆ ನಿಂತು ಅಂದ್ರೆ ಇವತ್ತು ಸರ್ವ ಜೀವಿಗಳನ್ನ ಎತ್ಕೊಂಡು ನಿಂತೈತಿ ಇದು ಭೂಮಿ ತಾಯಿ. ಕೆಟ್ಟವ್ರನ್ನ ಚಲೋದವ್ರನ್ನ ಆರ ಎಲಬಿಲ್ಲಿದ್ನಾಲಿಗೆ ಅಂತ ಕೇಳಿ ಸಿಕ್ಕಂಗ ಮಾಡೋದಾಗಬಾರ್ದು. ಇದು ದೊಡ್ಡ ಜಿಲ್ಲೆ ಐತಿ. ಈ ಥರ ಯಾವ ರಾಜಕಾರಣಿ ಬರಲಿ, ಇವತ್ತು ಯಾವುದೇ ಬರಲಿ, ಈ ಕಡೆ ಭಾಗದ ರೈತರು ನಾವು ಇದನ್ನು ಉಳಿಸ್ಕೊತೋಣ. ಅದನ್ನು ನಿಮಗೆ ತೆರವುಗೋಸಕ್ಕೆ ಕೊಡಂಗಿಲ್ಲ. ತೆರವುಗೋಸಕ್ಕೆ ಸರ್ಕಾರಿ ಪ್ರಾಪರ್ಟಿ ಅಲ್ಲದ. ನೀವು ವಿಚಾರ ಮಾಡ್ಬೇಕು ಅಧಿಕಾರಿಗಳು ಇದನ್ನು ದಯವಿಟ್ಟು. ಅಲ್ರಿ ನೀವು ಇಷ್ಟೆಲ್ಲ ಸರ್ಕಾರಿ ಅಧಿಕಾರಿಗಳಿದ್ದೀರಿ, ಈ ಸರ್ಕಾರದವರು ಈ ಥರ ರಾಜಕಾರಣಿ ಕೈವಾಡೈತೆ. ಕಾನೂನು ಮಾಡೋಕೆ ಏನಾಕತಿ ಇವ್ರಿಗೆ? ಒಂದು ತರಕಾರಿಗೆ ರಾಜ್ಯದಾಗ 1000 APMC ಆಗಲಿ. ಇವತ್ತು ಕೇರಳ ಸರ್ಕಾರ ನಮ್ಮ ರಾಜ್ಯದ ಅವಲಂಬಿತ ಆದಂಥ ರಾಜ್ಯದ ಸಣ್ಣ ರಾಜ್ಯದ ನಮ್ಮ ತರಕಾರಿ ಹೋದ ರಾಜ್ಯದ ಬೆಳಿತಿರೋರು. ಆ ರಾಜ್ಯ ಸರ್ಕಾರ ರಾಜ್ಯದ ರೈತರ ಹಿತಾದೃಷ್ಟಿ ಕಾಪಾಡಕ್ಕೆ, ಆ ರಾಜ್ಯದ ಕಷ್ಟ ಭಾವನೆಗಳನ್ನ ರಾಜ್ಯದ ರೈತರ ಅರ್ಥ ಮಾಡ್ಕೊಂಡು ಅಲ್ಲಿ ಸರ್ಕಾರ ಒಂದು ಕಾನೂನು ಮಾಡಿತ್ತು. ಆ ಕಾನೂನು ಅಡಿ ಒಳಗೆ ನೀವು ದಲಾಲ್ರಿ ಯಾರೂ ಕಡಿಮೆ ರೊಕ್ಕ ಕೊಡಬಾರ್ದು ಅಂತೇಳಿ ಹಂಗೊಂದು ಕಾನೂನು ಮಾಡ್ರಿ. ನಮ್ಮ ರೈತರಿಗೆ ಆತ್ಮವಿಶ್ವಾಸ ಮತ್ತು ಧೈರ್ಯ ಬರ್ತೈತಿ. ಇವತ್ತು ಏನಾಗತೈತೆ ಅಂದ್ರೆ ದಿಢೀರ್ನ ನಾವು ಕಾಯಿ ಹರಿದು ಅಂದ್ರೆ ದಿಢೀರ್ನ 100 ಇದ್ದಿದ್ದ 30ಕ್ಕೆ ತೊಗೊಂಬರತ್ತಾರೆ. ಕಿಶದಾನ ರೊಕ್ಕ ಹೇಳ್ತಾವ 300 ರೂಪಾಯಿ ಪಗಾರ ಕೊಡ್ಬೇಕು ನಾವು ಆಳುಗಳು. ರೈತರನ್ನ ಇವತ್ತು ಅಲ್ಲಿ ಸೋಯಾಬೀನ್ ಹೋರಾಟ ಮಾಡತ್ತಾರ ಬೈಲುಂಗದ ನಮ್ಮ ರೈತರನ್ನ ಅಲ್ಲಿ ಕಾಟಾದಾಗ ಹೊಡ್ಯಾತಾರ. ಇದನ್ನೆಲ್ಲ ಮಾಡಿ ಇದನ್ನ ಕಟ್ಟ್ಯಾರ ರೈತರಿಗೆ 4 ಜನಕ್ಕೆ ಉಪಯೋಗ ಆಗುವಂತ ಜನರು ನೀವು ಈ ತರ ಮಾಡೋದು ತಪ್ಪೈತಿ. ಇದನ್ನ ಯಾವ ಮಹಾತ್ಮ ನಾಯಕರ ಆತ್ಮಕ್ಕೂ ಶಾಂತಿ ಸಿಗಂಗಿಲ್ಲ. ಇದನ್ನ ಬಂದ್ ಮಾಡಕ್ಕೆ ನಾವು ಬಿಡಂಗಿಲ್ಲ ಅಂತ ಹೇಳ್ತೇವೆ. ಇವತ್ತ ಯಾವುದೋ ಒಂದು ಸರ್ಕಾರಿ ಪ್ರಾಪರ್ಟಿ ಪ್ರತಿಯೊಬ್ಬರು ಹಕ್ತಾರ ಅದಾರೋನ, ಒಬ್ಬರ ಆಸ್ತಿಗೆ ಮತ್ತೊಬ್ಬರು ಅದನ್ನು ತೆರವುಗೊಳಿಸುವಂತ ಹಕ್ಕ ಈ ಇದ್ರೊಳಗಿಲ್ಲ ಅಂತ ಹೇಳಿ ಇವತ್ತು ನಾವು ಮನವಿ ಕೊಡ್ತೇವೆ. ಇನ್ನು ನಾಳೆ ನಾವು ಉಗ್ರವಾದ ಹೋರಾಟ ರೈತನ ತೊಗೊಂಡು ಮಾಡ್ತೇವೆ. ಇದಕ್ಕೇನು ಹಿಂದೆ ಹಾಕೋಂಗಿಲ್ಲ. ಅಡ್ಡ ಶಿವಾನಂದ ಪಾಟೀಲ್ ಅವರಿಗೆ ಮಾನವೀಯತೆ ಮಾನ ಮರ್ಯಾದೆ ಅನ್ನೋದಿದ್ರ ಬಂದು ಚರ್ಚೆ ಕುಂಡ್ರಲಿ, ಕ್ಯಾಬಿನೆಟ್ ಕುಂತ್ಕ್ಯಾರ ಕಾನೂನು ಮಾಡ್ಲಿ, ರೈತರ ಹಿತಾದೃಷ್ಟಿ ಕಾಪಾಡ್ಲಿ. ಇವತ್ತು ಅವನು ಪಾದ ಪೂಜೆ ಮಾಡ್ತೇವೆ ನಾವು. ಅದಲ್ಲಿ ಬಿಟ್ಕ್ಯಾರ ಅಲ್ಲೊಬ್ಬ ಆಯುಕ್ತ ಇಲ್ಲೊಬ್ಬ ಆಯುಕ್ತ ಕೂಡಿ ಏನಿದ ಚಲ್ಲಾಟ ರೈತರ ಮೇಲೆ. ನಾವೇನ್ ತಪ್ಪು ಮಾಡಿದವ್ರಿ? ಬರ್ರಿ ಇವತ್ತು ಕಬ್ಬಿನಾಗ ಹುಳ ತೋರಿಸ್ತಾನ, ಜೇಡಿನ ಕೇಳಿ ಔಷಧ ಹೊಡ್ಯಾತವ. ನಿಜವಾದ ರೈತ, ದುಡಿಯುವಂತ ರೈತ ಬರ್ರಿ ಇವತ್ತು ಹೊಲ ಮಾಡಿ ತೋರಿಸ್ತಾನೆ. ಇಲ್ಲಿ ಶೋಕಿಗೆ ಶಾಲ ಹಾಕೊಂದಿಲ್ಲ, ರೈತ ಕುಟುಂಬದವ ಅಂತೇಳಿ ಹಾಕೊಂಡ. ದಯವಿಟ್ಟು ರೈತರ ಭಾವನೆ ಕಷ್ಟಗಳನ್ನು ನೀವು ಭಾಳ ಕೂಲಂಕುಷವಾಗಿ ವಿಚಾರ ಮಾಡ್ಬೇಕು ಟೇಬಲ್ನಾಗ ಕೂತ. ಅದನ್ನು ಬಿಟ್ಟು ನೀವು ಹುಡುಗಾಟಿಗೆ ಮಾಡಿ ರೈತರ ಮೇಲೆ ಇದು ನಡೆಯಂಗಿಲ್ಲ ಅಂತೇಳಿ ಇವತ್ತು ನಾ ಇಡೀ ಮಾಧ್ಯಮ ಮೂಲಕ ನಾ ವಿನಂತಿ ಮಾಡ್ಕೊಂಡು ಹೇಳತ್ತಾನ. ಅಲ್ಲಿ ಯಾವುದೇ ಕಾರಣಕ್ಕೂ ಹಾಕಿಲ್ಲ, ಈಗ ಬಂದ್ ಮಾಡಿದಾರಲ್ಲ ಇರ್ಲದ. ಕಾನೂನು ಮೇಲೆ ವಿಶ್ವಾಸ ಐತಿ, ಗೌರವ ನಂಬಿಕೆ ಐತ್ರಿ ನಮಗೆ ಮಾಡ್ತೇವೆ ನಾವು. ಜಾಗ ಕೊಂಡು ತೊಗೊಂಡಾರ ಅವ್ರು, ಅದಿರ್ಲಿ. ಇವ್ರು ಯಾರ್ರಿ? ನಿಮ್ಮ ಜಾಗ ಬಂದ ಈ ಗಳೆ ಹೊಡ್ಯಾಕತ್ರಿ ನೀವು ಬಿಡ್ತಿರಿಲ್ಲ, ಪಡ್ಲಿ ತೊಗೊಂಡು ಕಡ್ದು ಬಿಡ್ತಿರಲಿಲ್ಲ. ನನ್ನ ಜಾಗ ಹಾಕೋನಿ ಅಂತೇಳಿ ಹಂಗೆ ಸರ್ಕಾರಿ ರಗಡದವ್ರಿ, ರಗಡ ಅತಿಕ್ರಮಣ ಮಾಡಿ ನಾವು ತೋರಿಸ್ತಾನೆ ಬರ್ರಿ. ನಿಮಗೆ ದಾಖಲಾತಿ ಸಮೇತ JCB ಹಚ್ರಿ. ಅದಕ್ಕೆ ಖುಷಿ ಬರ್ತೈತಿ, ಮಾಯ ನಾಯಕರ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ದಯವಿಟ್ಟು ಕೈ ಮುಗಿತೇನೆ ಮೇಡಮ್, ನೀನು ನಮ್ಮ ಅಕ್ಕದಿ. ಇವರು ಹೆಣ್ಣು ಮಕ್ಕಳು ಬಂಗಾರ ಅಡ ಇಟ್ಟ ಏನೋ ಒಳ್ಳೇದು ಮಾಡಲಿ, ಇವರು ಒಳ್ಳೇದಾಗ್ಲಿ ಅನ್ನುವಂಥ ಮನೋಭಾವದಿಂದ ಮಾಡಿದಾರ. ಯಾರಿಗೂ ಧಕ್ಕೆ ತರದಂಗೆ ನಿಮ್ಮ ವ್ಯಾಪ್ತಿ ಒಳಗೆ ನೀವು ನ್ಯಾಯನೀತಿಯಾಗಿ ಒಂದು ಪಾಲಿಸ್ಬೇಕಂತೇಳಿ ವಿನಂತಿ ಮಾಡ್ಕೊತೇನೆ ನಿಮಗೆ. ತೋರಿ ಸೌದತ್ತಿ ತಾಲೂಕಿನ ನೋಡ್ರಿ, ಅವ್ರ ಮನೆ ಮುಗಿದ್ಮೇಲೆ ನೀವು ನೆಕ್ಸ್ಟ್ ನೀವು ನಾವು ನಿಲ್ತೇವೆ ತೋರ್ಸಾರ. ನಂದು ಸೌದತ್ತಿ ತಾಲೂಕ ಬೈಲೊಂಗಲ್ ಬಡ್ಡ್ಯಾಗ ಮುರುಗೋಡ್ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ಚಿನ್ನಪ್ಪ ಹುಂಬಿ ಅಂತ ಹೇಳ್ಯಾರ. ಇದು ಇಲ್ಲಿ ಮಾರ್ಕೆಟ್ ಇಲ್ಲೇ ಆಗಬೇಕು, ಇಲ್ಲೇ ಮಾರಬೇಕು ಅಂತ ಹೇಳ್ಯಾರ. ಏನು ಆದೇಶ ಮಾಡಿದಾರೆ ಅವ್ರಿಗೆ ಏನ್ರ ಒಂದಿಟ್ಟು ಪರಿಜ್ಞಾನ ಆಗತ್ತೇನ ಅಂತ ಕೇಳ್ಬೇಕಾಗತ್ತೆ ಇವತ್ತ. ಶಾಂತಿ ಯಾಕಂದ್ರೆ ಕಿತ್ತೂರ, ಸವದತ್ತಿ, ಬೈಲೊಂಗಲ, ಯರಗಟ್ಟಿ ಭಾಗದ ಕಾಯಿಪಲ್ಲೆ 10 ಟ್ರಾಫಿಕ್ ದಾಟಿ ಹೋಗ್ಬೇಕು. ಚಂಚನ ಕಾಯಕ್ ಒಯ್ಬೇಕು, ಆಳುಗಳು ಸಿಗುವಲ್ಲ. ಈಗ ಚಂಚನ ಕಾಯಕ್ ಹೋದ ಬೆಳತನಕ ತೊಗೊಂಬರ್ಬೇಕು. ಬೆಳತನಕ ತಂದು ಮಾರ್ಕೊಂಡು ಹೋಗ್ಬೇಕಾರೆ ಹೊಳ್ಳಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾರೆ ಒಬ್ಬ ರೈತ 3 ಬಸ್ ಇಟ್ಕೊಂಡು ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಾಕೈತೆ. ಮತ್ತು 3 ಟ್ರಾಫಿಕ್ ದಾಟಿ ನಾವು ಮಾರ್ಕೆಟ್ ತರಬೇಕಾಕೈತೆ. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಐತೆ. 2 ಮಾರ್ಕೆಟ್ ಮಾಡೋಕೆ ಧ್ಯಾನ ಏನಾರ ಬರಲಿಲ್ಲ ನಾವಂತ ಕೇಳ್ಬೇಕಾಕೈತೆ ಇವತ್ತು. ಅಲ್ಲಿ ಒಂದು ಇರಲಿ, ಇಲ್ಲಿ ಒಂದು ಇರಲಿ ಅನ್ಬೇಕು ಅನ್ನೋದನ್ನ ಬಿಟ್ಟು ಇದನ್ನು ತೆರವುಗೊಳಿಸ್ಬೇಕು. ಇದನ್ನು ಬೋರ್ಡೇಜರ್ ಹಾಕ್ಬೇಕಂದ್ರೆ ಏನು ಅವ್ರ ಹಬ್ಬಗಳು ಬಾಗಲ್ಲ ಕಟ್ಟಿದಾರೆ. ಇವ್ರ ಬಿಲ್ಡಿಂಗ್ಗಳು ಜಗ ಖರೀದಿ ಮಾಡಿ ತಗೊಂಡೈತೆ. ದಾಖಲೆ ಸಮೇತ ತಕೊಂಡಿದ್ದೇನ. ಇವ್ರು ಖರೀದಿ ಮಾಡಿ ಭೂಮಿ ಜಗ ತಗೊಂಡ್ಕ್ಯಾರ, ಬಿಲ್ಡಿಂಗ್ ಕಟ್ಟಿದ್ದನ್ನ ಯಾವನೋ ಒಬ್ಬ ಬಂದು ಇದನ್ನು ತೆರವುಗೊಳಿಸಂತಾನಂದ್ರೆ ಏನು ಅವೇನು ಈ ರಾಜ್ಯದ ಏನು ಗೋಮಾಜವ
ಏನು ಸುಪ್ರೀಂ ಆದೇಶ ಒಂದು ಕೋರ್ಟ್ ಐತೆ, ಕೋರ್ಟ್ ಆದೇಶ ಮಾಡ್ತೈತೆ, ಅದಕ್ಕೆ ತೆರವುಗೊಳಿಸೋದು ಬಿಡೋದು ಇವೇ ಯಾರು ಹೇಳಕ್ಕೆ ನಮಗೆ. ಅದಕ್ಕೆ ಈ ಭಾಗದ ರೈತರಿಗೆ 2ನೇ ಮಾರ್ಕೆಟ್ ಇಲ್ಲಿ ಅಂತೇಳಿ ಘೋಷಣೆ ಮಾಡಿ ಇದನ್ನ ಚಾಲೂ ಮಾಡಿದ್ದ ಆದ್ರೆ ಅವ್ರಿಗೂ ಒಳ್ಳೇದಾಕೈತಿ. ಇವತ್ತು ಯಾರೋ ಈ ಮಂತ್ರಿ ಅದಾನಲ್ಲ ಇದ್ರದ ಶಿವಾನಂದ ಪಾಟೀಲ ಅವಂಗೂ ಒಳ್ಳೇದಾಕೈತಿ. ಅಕಸ್ಮಾತ್ ಇದನ್ನ ಪಾಲನೆ ಮುಂದುವರಿಸ್ತೇನಂದ್ರೆ ನಾಳೆ ಬೆಳಗಾವಿಗೆ ಬಂದು ಯಾವುದೋ ಒಂದು ಫಂಕ್ಷನ್ ಮಾಡೋದು ವಜ್ಜೆ ಐತೆ ಅಂತ ಹೇಳ್ಬೇಕಾಕೈತಿ ನಾವು. ಯಾಕಂತಂದ್ರೆ ರೈತರಂದ್ರೆ ಏನು ಹುಡುಗಾಟಿಕೆ ಅಂತ ತಿಳ್ಕೊಂಡಿದ್ದಾನೋ, ಅವ್ರು ಚಿಕ್ಕಲ್ಲಿ ಹೋಗಾಕ ಸಿಕ್ಕಲ್ಲಿ ಮಾರಾಕ ನಾವು ಬೆಳೆದ ಬೆಳೆ ನಾವು ಎಲ್ಲಿ ಬೇಕಾದ್ರೆ ಮಾಡ್ತೇವ, ಎಲ್ಲಿ ಬೇಕಾದ್ರೆ ಕೊಡ್ತೇವೆ ನಾವು. ನಮಗೆ ಎಲ್ಲಿ ರೊಕ್ಕ ರೇಟ್ 1-2 ದುಡ್ಡು ಉಳಿತೈತಿ ಅಲ್ಲಿ ನಾವು ಮಾಲ್ ಕೊಡ್ತೇವ. ಅಂಥದನ್ನ ನೀವು ಕಡಿವಾಣ ಹಾಕ್ಯಾರ ಅಲ್ಲೇ ಹೋಗಿ ನೀವು ಮಾರಿ ಅಂತಂದ್ರೆ ನಮಗೆ ರೈತರಿಗೆ ಒಯ್ಯಕ್ಕೆ ಆಗೋದಲ್ಪ. ನಮ್ಗೊಂದು ಮಾರ್ಕೆಟ್ ಬೇಕಿಲ್ಲ, ಇದ್ದದ್ದೇ ಇತ್ತು. ಅದನ್ನು ಬಂದ್ ಮಾಡಕ್ಕೆ ಏನು ಯಾವ ಆದೇಶ ಮ್ಯಾಗ ನೀವು ಬಂದ್ ಮಾಡಿದೆ ಅನ್ನೋದನ್ನು ಕೇಳ್ಬೇಕಾಗತ್ತೆ ನಾವು. ಏನು ಅವ್ರು ಏನಾರ ರೈತರ ಮೇಲೆ ಬಾಳ್ಗಾಡ್ ಮಾಡಿದಾರು ಮಾಡಿದ್ರೆ ನಾವು ಮುಂಗ ಹೇಳಿದ ಎದ್ ಮೇಲೆ ಹಿಂಗೆ ಹೇಳಿ ಕಿವಿ ಗಾಡಿಗೆ ಹಳ್ಳ ಹಚ್ಚಿ ತಗೋತೇವೆ. ಅವ್ರು ಏನು ನಮ್ಗೇನು ದೊಡ್ಡ ಗೋಮಾಜಿಗಳಲ್ಲ, ಆರಕ್ಷಕರು ಅದಾರ. ಮೋಸ ಆಗಾಕತ್ತೈತಿ ಮಾರ್ಕೆಟ್ದಾಗ, ಇಂಥವ್ರು ಮೋಸ ಮಾಡಾಕತ್ತಾರಂತೂ ಹೇಳ್ತೇವೆ ನಾವು. ನಮಗ ಅನುಕೂಲ ಆಗುವಂತ ಮಾರ್ಕೆಟ್ ಅಂದ್ರೆ ಹೈವೇ ತೆಳಗ ಯಾರಿಗೂ ತೊಂದರೆ ಇಲ್ಲ, ಟ್ರಾಫಿಕ್ ಆಗೋಲ್ಲ, ಎಲ್ಲ ರೈತರಿಗೆ ಸುಗಮವಾಗಿ ಬಂದು ಮಾಲ್ ಇಳಿಸಿ ತಮ್ಮ ಮನೆಗೆ ಮಾರ್ಕೊಂಡು ಹೋಗುವಂತ ವ್ಯವಸ್ಥೆ ಐತೆ ಅನ್ನೋದಕ್ಕೆ ಈ ಮಾರ್ಕೆಟ್ ಬೇಕಂತ ನಾ ಈ ವೇದಿಕೆ ಮುಖಾಂತರ ಹೇಳ್ಬೇಕಾಗ್ತದೆ.